ಇಂದು ಏತರ್ಕ ಸದಾಶಿವ ದೇವಸ್ಥಾನದಲ್ಲಿ ಹಳೆಯ ಒಂದು ಸಂಸ್ಕಾರದ ಕಾರ್ಯಕ್ರಮವನ್ನು ಮತ್ತೆ ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ. ಶಿವರಾತ್ರಿಯ ದಿವಸ, ಮಹಾಶಿವರಾತ್ರಿಯ ದಿವಸ ಶುದ್ಧ ದೇಶೀ ದನದ ಸಗಣಿಯ ಬೆರಣಿಯನ್ನು ಜ್ವಲನ ಮಾಡಿ ವಿಭೂತಿ ಮಾಡುವ ಪ್ರಕ್ರಿಯೆಗೆ ಪ್ರಾರಂಭ ಮಾಡುವುದು. ಇದು ಹಲವು ಶತಮಾನಗಳಿಂದ ಭಾರತದಲ್ಲಿ ನಡೆದು ಬಂದಂತಹ ಒಂದು ಪ್ರಕ್ರಿಯೆ. ಎಲ್ಲ ಶಿವ ದೇವಸ್ಥಾನಗಳಲ್ಲಿ ಇದು ಆಗಬೇಕು ಅಂತ ಹೇಳೋದು ಆಗ್ತಾಯಿತ್ತು. ಈ ವರ್ಷ ಮತ್ತೆ ಈ ಸದಾಶಿವ ದೇವಸ್ಥಾನ ಏತರ್ಕದಲ್ಲಿ ಈ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದೆ. ಇದರಲ್ಲಿ ಎರಡು ಉದ್ದೇಶ ಇದೆ. ಈ ಊರಿನ ಎಲ್ಲ ಭಕ್ತಾದಿಗಳಿಗೆ, ಹಿಂದೂ ಸಮಾಜ ಬಾಂಧವರಲ್ಲಿ ಮತ್ತು ಹಿಂದೂ ಜಾಗೃತಿಯನ್ನು ಮಾಡುವ ಉದ್ದೇಶ ಈ ಬೆರಣಿ ಜ್ವಾಲನ ಕಾರ್ಯಕ್ರಮದಲ್ಲಿ. ಅದರ ಜೊತೆಗೆ ದೇಶಿ ದನದ, ನಮ್ಮ ಊರ ದನದ ಮಹತ್ವವನ್ನು ಕೂಡ ಈ ಮುಖಾಂತರ ಪ್ರಚಾರ ಮಾಡೋದು ಈ ಎರಡು ಉದ್ದೇಶಗಳಲ್ಲಿ ಈ ಬೆರಣಿ ಅಭಿಯಾನ ಅಥವಾ ವಿಭೂತಿ ಅಭಿಯಾನ ಸೇರಿಕೊಂಡಿದೆ. ಹಾಗೆ ಇಂದು ಈ ಊರಿನ ದೇಶಿ ದನ ಸಾಕುವವರು, ಕಾಸರಗೋಡು ದನ ಇರ್ಬೋದು, ಅದನ್ನು ಸಾಕಿದವರ ಕೈಯಿಂದ ಬೆರಣಿ ಮಾಡಿಸಿ 15 ದಿವಸ ಮೊದಲು ಇಲ್ಲೇ ಒಂದಷ್ಟು ಕಾರ್ಯಕರ್ತರನ್ನು ಸೇರಿಸಿ ಇಲ್ಲೇ ಬೆರಣಿ ಮಾಡಿದ್ದಿದೆ. ಒಂದಷ್ಟು ಅವರವರ ಮನೆಗಳಲ್ಲಿ ದೇಶಿ ದನ ಸಾಕುವವರು ಅವರ ಮನೆಯಿಂದ ಬೆರಣಿ ಮಾಡಿ ತಂದು ಇಲ್ಲಿ ಈಗ ಈ ಜ್ವಲನ ಪ್ರಕ್ರಿಯೆ ಮುಂದುವರೆದಿದೆ. ಇನ್ನೂ 1 ವಾರ 10 ದಿವಸದ ಸಂಸ್ಕಾರ ಪ್ರಕ್ರಿಯೆ ಇದಕ್ಕೆ ಮುಂದುವರಿಸಲಿಕ್ಕಿದೆ. ಅಂತೂ ಇವತ್ತು ಸದಾಶಿವ ದೇವಸ್ಥಾನದಲ್ಲಿ ಈ ಬೆರಣಿ ಜ್ವಾಲನ ಕಾರ್ಯಕ್ರಮ ಬಹಳ ಚಂದವಾಗಿ ಸಂಪನ್ನಗೊಂಡಿದೆ. ಓಂ ನಮಃ ಶಿವಾಯ. ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ಯದಸ್ಯ ಏಕಾಂಗಲಿಕಾಯಮಾನೇ ಸಂಸಾರಕಾಲಾನಮೋಹ ಶಾಂತಿ. ಗೋವಂದನೆ. ಗಾವೋ ಮೇ ಪುರತಃ ಸಂತು, ಗಾವೋ ಮೇ ಸಂತು ಪೃಷ್ಠತಃ, ಗಾವೋ ಮೇ ಹೃದಯೇ ನಿತ್ಯಂ. ಭಾರತ ದೇಶದಲ್ಲಿ ಋಷಿ ಮುನಿಗಳಿಂದ ಪ್ರಾರಂಭವಾದಂತಹ ಕೆಲವು ಸಂಸ್ಕಾರಗಳನ್ನು ನಾವು ಆಧುನಿಕ ಯುಗದಲ್ಲಿ ಎಲ್ಲ ಕಡಿಮೆ ಮಾಡುತ್ತಾ ಬಂದು ನಮ್ಮತನವನ್ನು ಕಳೆದುಕೊಳ್ಳುವಂತಹ ಈ ಸಂದರ್ಭ ಬರ್ತಾ ಇರಬೇಕಾದ್ರೆ ಎಲ್ಲ ಋಷಿ ಮುನಿಗಳು ಅಥವಾ ಈಗಿನ ಸನ್ಯಾಸಿಗಳು ನಮಗೆ ಮತ್ತೊಮ್ಮೆ ಪುನಶ್ಚೇತನವನ್ನು ಕೊಡುವುದಕ್ಕಾಗಿ ಹಿಂದಿನ ಏನು ಪರಂಪರೆ ಇದೆ, ಅವರು ಯಾವ ರೀತಿಯಲ್ಲಿ ನಡೆದುಕೊಂಡು ಬಂದು ನಮ್ಮ ಪರಂಪರೆಯನ್ನು ಇಲ್ಲಿವರೆಗೆ ತಂದಿದ್ದಾರೆ, ಅದೆಲ್ಲವನ್ನು ಕಡಿಮೆ ಆದ್ದರಿಂದ ರೋಗ ರುಜಿನಗಳು ದೇಶದಲ್ಲಿ ಹೆಚ್ಚು ಆಗ್ತಾ ಇರುವುದರಿಂದ ನಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಎಂಬುದಾಗಿ ಮಾರ್ಗದರ್ಶನವನ್ನು ಕೊಡುತ್ತಿರುವಂತಹ ಈ ಸಂದರ್ಭದಲ್ಲಿ ದೇಶೀಯ ಗೋವಿನ ಬಗ್ಗೆ, ಮಹತ್ವದ ಬಗ್ಗೆ ಋಷಿ ಮುನಿಗಳು ಅಥವಾ ರಾಘವೇಶ್ವರ ಸ್ವಾಮಿಗಳು ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ಆ ಗೋವಿನಿಂದ ಯಾವ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬಹುದು ಎಂಬುದಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಗೋಮೂತ್ರದಿಂದ ಇರ್ಬೋದು. ಈಗ ಗೋವಿನಲ್ಲಿ 33 ಕೋಟಿ ದೇವತೆಗಳು ಇದ್ದಾರೆ ಎಂಬುದಾಗಿ ನಾವು ಪುರಾಣ ಕಾಲದಿಂದ ಕೇಳಿ ಬರ್ತಾ ಇದ್ದೇವೆ. ಅದನ್ನು ನಾವು ಅನುಭವಿಸಲಿಲ್ಲ. ಅದನ್ನು ಯಾವ ರೀತಿಯಲ್ಲಿ ಅನುಭವಿಸಬೇಕು ಎಂಬುದಾಗಿ ಇತ್ತೀಚೆಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಆದ್ದರಿಂದ ಅದರ ಹಾಲಿನ ಬಗ್ಗೆ ಇರ್ಬೋದು, ಗೋಮಯದ ಎಲ್ಲದರ ಬಗ್ಗೆ ಕೂಡ ತಿಳಿಯುತ್ತಾ ವಿಭೂತಿಯನ್ನು ಈ ಶಿವರಾತ್ರಿಯ ಶುಭ ದಿನದಂದು ವಿಭೂತಿಯನ್ನು ಮಾಡುವುದನ್ನು ನಮ್ಮ ಹಿರಿಯರು ಮಾಡ್ತಾ ಇದ್ದರು ಎಂಬುದಾಗಿ ನಾವೆಲ್ಲ ನೋಡ್ತಾ ಇದ್ದೆವು. ನಮ್ಮ ಅಜ್ಜನ ಕಾಲದಲ್ಲಿ ಮಾಡ್ತಾ ಇದ್ದರು. ಅವರು ಮಾಡಿದಂತಹ ವಿಭೂತಿ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಶೇಖರಣೆಯಾಗಿದೆ. ಅದರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ. ಆದರೆ ನಾವು ಅದಕ್ಕೆ ಇಳಿಯುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇಂದಿನ ಯುಗದಲ್ಲಿ ನಾವು ವಿಭೂತಿ ಹಾಕುತ್ತಾ ಪೇಟೆಗೆ ಹೋಗುವಾಗ ನಮಗೆ ನಾಚಿಕೆ ಆಗ್ತದೆ. ಕುಂಕುಮ ಹಾಕುತ್ತಾ ಹೋಗುವಾಗ ನಾವು ಅದನ್ನು ಉಜ್ಜಿಕೊಂಡು ಇನ್ನೊಬ್ಬರ ಮುಂದೆ ಹೋಗುವಂತಹ ಒಂದು ನಾಚಿಕೆಗೇಡಿನ ಸಂದರ್ಭದಲ್ಲಿ ನಾವಿದ್ದೇವೆ. ಆದರೂ ಕೂಡ ನಾವಿನ್ನು ಜೀವನ ಮಾಡಬೇಕಾದ್ರೆ, ನಮ್ಮ ಮುಂದಿನ ಪರಂಪರೆ ಜೀವನ ಮಾಡಬೇಕಾದ್ರೆ ಇಂತಹ ಎಲ್ಲ ಆಚರಣೆಗಳನ್ನು ನಾವು ಮಾಡಬೇಕಾಗುತ್ತದೆ. ನಮ್ಮ ಆರೋಗ್ಯದ ಬಗ್ಗೆ ಇರಬಹುದು, ನಮ್ಮ ಮುಂದಿನ ಸಂತತಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕಾದ್ರೆ ಈ ಎಲ್ಲ ಆಚರಣೆಗಳನ್ನು ನಾವು ಮುಂದುವರಿಸಬೇಕು. ಆದ್ದರಿಂದ ಈ ದಿನ ವಿಶೇಷವಾಗಿ ಈ ಶಿವರಾತ್ರಿಯಂದು ನಮಗೆ ಇಂತಹ ಒಂದು ಬುದ್ಧಿಯನ್ನು ದೇವರು ನಮಗೆ ಕರುಣಿಸಿದ್ದಾರೆ. ನಾವು ಇಷ್ಟು ಜನಾದರೂ ಸೇರಿ ಈ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಮುಂದಿನ ವರ್ಷಗಳಲ್ಲಿ ಪ್ರತಿ ಮನೆಯವರು ಸೇರಿ ಪ್ರತಿ ಮನೆಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಎಂಬುದಾಗಿ ರಾಘವೇಶ್ವರ ಶ್ರೀಗಳು ಕೂಡ ಇತ್ತೀಚೆಗೆ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಮನೆಯಲ್ಲಿ ಈ ಕಾರ್ಯಕ್ರಮ ಆಗಬೇಕು. ಇವತ್ತು ನಾವು ಇದನ್ನು ಬೆರಣಿಯನ್ನು ಪ್ರಜ್ವಲನೆ ಮಾಡುವುದರ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಮನೆಗಳಿಗೆ ನಾವು ವಿಭೂತಿಯನ್ನು ಪ್ರಸಾದ ರೂಪದಲ್ಲಿ ಕೊಡಲಿಕ್ಕಿದ್ದೇವೆ. ಆ ಗುರುಗಳ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬುದಾಗಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ.
ఓం నమ శివాయ అందు పంటండి బయట మనసుడు ఓం నమ శివాయ పండి ఓం నమ శివాయ పండు బయట మరి